ಏನು ರಶ್ಶು. ಏನಪ್ಪ ಇದು ಈ ರಶ್, ಇದಕ್ಕೇನಾದರೂ ಒಂದು ಆಲ್ಟರ್ನೇಟು. ಮಕ್ಕಳ ಮರಿಗಳೆಲ್ಲ ರೋಡುಗಳಿಗೆ ಬಂದರೆ ಏನಾದರೂ ಹೆಚ್ಚು ಕಮ್ಮಿಗಳಾದರೆ ಏನು ಹೈವೇನಾ ಇದು? ನೋಡೋ ಟಿಪ್ಪರ್ಗಳು, ಇದ್ರ ಜೊತೆ ಡೈಲಿ ಟಿಪ್ಪರ್ಗಳಾಗಲಿ ನೈಟ್ 1 ಗಂಟೆ 2 ಗಂಟೆಯಲ್ಲಿ ದೊಡ್ಡ ದೊಡ್ಡ ದಿಮ್ಮೆಗಳು ಹಾಕ್ಕೊಂಡು ಹೋಗುತ್ತೆ. ಇದೊಂದು ಅವಳಿ ರೋಡಲ್ಲಿ. ರೋಡುಗಳು ಎಷ್ಟು ಹಾಕಿದ್ರೆ ಇರ್ತದೆ? ಸಂಧಿಗಳು, ಯಾವ ಸಂಧಿಗಳು ಮ್ಯಾಪ್ ಯಾವ ಸಂಧಿಗಳಿಗೆ ತೋರಿಸಿದ್ರೆ ಆ ಸಂಧಿಗಳಿಗೆ ಹೊಲ್ಟೋಗ್ತಾವ್ರೆ. ಅಲ್ಲ, ರೋಡ್ ಎಷ್ಟು ಹಾಕಿದ್ರೆ ಇರ್ತದೆ ಈ ಥರ ವೆಹಿಕಲ್ಲು, ಈ ಥರ ದಟ್ಟಣೆ ಓಡಾಡಿದ್ರೆ. ರಾತ್ರಿ ನಂದಿ ರಸ್ತೆಯಲ್ಲಿ 10 ಗಂಟೆ ಆದಮೇಲೆ ಬರೀ ದಿಮ್ಮೆಗಳು ಹಾಕ್ಕೊಂಡು, ದೊಡ್ಡ ದೊಡ್ಡ ದಿಮ್ಮೆಗಳು ಹಾಕ್ಕೊಂಡು 20 ಗಾಡಿಗಳು ಹೋಗ್ತವೆ. ಅದು ಎಲ್ಲಿಗೋ ಏನೋ ಒಂದೂ ಗೊತ್ತಿಲ್ಲ. ಟಿಪ್ಪರ್ಗಳು ಇಲ್ಲಿ ನೋಡಿದ್ರೆ ಇಲ್ಲಿಂದ ಮುಂದಕ್ಕೆ ಬರೀ ಮನೆಗಳೇ, ಒಂದಕ್ಕೊಂದು ಅಂಟ್ಕೊಂಡಿರೋ ಮನೆಗಳು, ರೈಟು ಲೆಫ್ಟು. ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ನೋಡಿ ಹೆಂಗೆ ನುಗ್ತಾರೆ ನೋಡಿ. ಇಷ್ಟರಲ್ಲೇ ಓವರ್ಟೇಕ್. ಇದೇನು ಡಬಲ್ ರೋಡಾ? ಇದನ್ನು ಕೇಳೋರು ಯಾರು ನೋಡಿ. ಅಲ್ಲಿ 2 ವೀಲರಲ್ಲಿ ಮಕ್ಕಳು ಆ ಸಂಧಿಯಲ್ಲಿ ಹಿಂಗೆ ನುಗ್ತಾರೆ. ಅಪ್ಪಿ ತಪ್ಪಿ ಅಲ್ಲೊಂದು ಹಂಪಿಲ್ಲ, ಇನ್ನೊಂದಿಲ್ಲ ಆ ಸಂಧಿಯಿಂದ ಬರೋಕ್ಕೆ. ಹೆಚ್ಚು ಕಮ್ಮಿ ಆದರೆ ಯಾರು ಸ್ವಾಮಿ ಹೊಣೆ? ಬಂದು ನಾನು ಆಯಿತು ಒಂದು 5 ನಿಮಿಷ ಆಗ್ತಾ ಬರ್ತಾ ಇದೆ. ಇದೇ ರೇಂಜಲ್ಲಿ ವೆಹಿಕಲ್ಸು. ಮಧ್ಯಾಹ್ನ 2 ಗಂಟೆಯಿಂದ ಪರಿಸ್ಥಿತಿ ಹಿಂಗೆ ಇದೆ. ಹೆಚ್ಚು ಕಮ್ಮಿ 6 ಗಂಟೆ ಇವಾಗ. ಸಂಬಂಧಪಟ್ಟ ಇಲಾಖೆಯವರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ಯಾರಿಗಾದರೂ ಹೆಚ್ಚು ಕಮ್ಮಿ ಆದಮೇಲೆ ಇದು ಮಾಡೋ ಬದಲು, ಮುನ್ನೆಚ್ಚರಿಕೆ ತೊಗೊಳ್ಳೋ ಬದಲು ಹೀಗಿರಬೇಕಾದ್ರೇ ಮುನ್ನೆಚ್ಚರಿಕೆ ತೊಗೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ. ಸಂಬಂಧಪಟ್ಟ ಇಲಾಖೆಯವರು ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸ್ಬೇಕು. ಅಲ್ಲಿ ನೋಡಿ ಟಿಪ್ಪರ್ಗಳು ನೋಡಿ, ಇದು ನೋಡಿ 2 ವೀಲರ್ಸ್ ನೋಡಿ, ಹಿಂಗೆ ಮಕ್ಳಿಗೆ ಟ್ಯೂಷನ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಏನಾದರೂ ಇಲ್ಲಿ ನೋಡಿ ಹಿಂಗೆ ಬರ್ತಾ ಇರೋ ವೆಹಿಕಲ್ಸ್ಗೆ ಇಲ್ಲಿ ಓವರ್ಟೇಕ್ ಮಾಡ್ತಾರೆ. ಪಕ್ಕಂತ ಯಾರಾದರೂ ಗುದ್ದಿದ್ರು ನೋಡಿ. ಆ ಅಮ್ಮ ಎಷ್ಟೊತ್ತಿಂದ ಅಲ್ಲೇ ನಿಂತಿದ್ದಾಳೆ. ಒಂದು ಮಗುನ ಎಲ್ಗೋ ಕರ್ಕೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ.